ವರ್ಲ್ಡಲ್ಲಿ ಕಾರ್ಬನ್ ಕ್ರೆಡಿಟ್ಸ್ ಅಂತ ಒಂದು ಕಾನ್ಸೆಪ್ಟ್ ಬರ್ತಾ ಉಂಟು, ವೇರ್ ಆರ್ಗನೈಸೇಷನ್ಸ್ ಆ್ಯಂಡ್ ಕಾರ್ಪೊರೇಟ್ಸ್ ಆಫ್ ಹೈ ಸ್ಕೇಲ್ ಆರ್ ಟ್ರೈಂಗ್ ಟು ಗಿವ್ ಬ್ಯಾಕ್ to the society, not just by mere donations but also accumulating carbon credits. Have you heard the quote, run the extra mile, that's where the milestone is? That is Sandhyamai for you. In fact, the whole of Kamath family, right? I think they don't have, like, they not only have eyes for gold, diamond, gems, stones and all of that. I think they have an eye for their milestone. ನಾವು ನಡಿತೇವೆ, ನಾವು ಓಡ್ತೇವೆ, ಮುಗ್ಗರಿಸ್ತೇವೆ, ಬೀಳ್ತೇವೆ, ಏಳ್ತೇವೆ, ಮತ್ತೆ ಎದ್ದೇಳ್ತೇವೆ. ಆದರೆ ನಾವು ಹೆಚ್ಚಾಗಿ ಏನು ಮಾಡ್ತೇವೆ, ಅಲ್ಲೇ ನಿಂತು ಬಿಡ್ತೇವೆ. ನಿಲ್ಬಾರ್ದು, ಮುಂದೆ ಹೋಗ್ತಾನೆ ಇರಬೇಕು. ಯಾಕಂದರೆ ನಾವು ನಡೆಯುವ ಆ ಒಂದು ಎಕ್ಸ್ಟ್ರಾ ಮೈಲ್ ಇದೆಯಲ್ಲ, ಅಲ್ಲೇ ಇರೋದು ಮೈಲುಗಲ್ಲು. ನಮಸ್ಕಾರ, ನಾನು ಮಂಜುನಾಥ್ ಕಮತ್. ನಾನೀಗ ಸ್ಫೂರ್ತಿಯ ಕತೆ ಮತ್ತು ಸ್ಫೂರ್ತಿಯ ವ್ಯಕ್ತಿಗಳೊಂದಿಗೆ ಉಡುಪಿಯ ಮನೆಯೊಂದರಲ್ಲಿದ್ದೇನೆ. ಸೊ ಇತ್ತೀಚೆಗಷ್ಟೇ ಉಡುಪಿಯ ಅಜ್ಜರಕಾಡು ಮೈದಾನದಲ್ಲಿ ಆಭರಣದ ವತಿಯಿಂದ, ಉಡುಪಿಯ ದಿ ಒರಿಜಿನಲ್ ಆಭರಣದ ವತಿಯಿಂದ ಆಭರನ್ ಎನ್ನುವಂಥ ಒಂದು ವಿಶೇಷವಾದಂತಹ ಓಟವನ್ನು ನಾವೆಲ್ಲರೂ ಕೂಡ ನೋಡಿದ್ವಿ. 1400ಕ್ಕೂ ಹೆಚ್ಚು ಜನ ಮಹಿಳೆಯರಿಗಾಗಿ ಮತ್ತು ಮಹಿಳೆಯರೊಂದಿಗೆ ಓಡಿದ್ರು. ಸೊ 3 ಕಿಲೋಮೀಟರ್, 5 ಕಿಲೋಮೀಟರ್, 10 ಕಿಲೋಮೀಟರ್ನ ರನ್ ಆಗಿತ್ತು. ಸೊ ನಾವು ಬಾಲ್ಯದಿಂದಲೂ ಕೂಡ ದಿ ಒರಿಜಿನಲ್ ಆಭರಣ ಅಥವಾ ದಿ ಒರಿಜಿನಲ್ ಆಭರನ್ ಎನ್ನುವಂಥದ್ದನ್ನ ನಾವು ಕೇಳ್ತಾ ಬಂದಿದ್ದೇವೆ, ನೋಡ್ತಾ ಬಂದಿದ್ದೇವೆ, ಒಡವೆಗಳನ್ನು ತಗೊಳ್ತಾ ಬಂದಿದ್ದೇವೆ. ಆದರೆ ಆ ಆಭರಣದಲ್ಲಿ ಆಭರನ್, ಆ ರನ್ ಉಂಟು ಅಂತ ತೋರಿಸಿದ ತಂಡ ಇದು. ಆಯೋಜನೆಯ ಹಿಂದಿನ ಶಕ್ತಿ ಈ ಇಬ್ಬರು ದಂಪತಿಗಳು, ವಿ ಮೀಡಿಯಾದ ವಿನಯ್ ನಾಯಕ್ ಹಾಗೂ ಲಿಂಗೋ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಪಂಚಮಿ ನಾಯಕ್ ಅವರು. ಈ ಇಬ್ಬರು ದಂಪತಿಗಳ ಕಥೆಯನ್ನ ಪಂಚಮಿ ನಾಯಕ್ ಅವರ ತಂದೆಯ ಮೂಲಕ ಕೇಳಿಕೊಂಡು ಆಭರಣದ ಒಳಗೆ ಆಭರನ್ ಇರುವುದನ್ನು ಹೇಗೆ ಈ ದಂಪತಿಗಳು ಹುಡುಕಿದ್ರು ಎನ್ನುವ ಕಥೆಯನ್ನ ಕೇಳೋಣ. ನಮಸ್ಕಾರ ಸರ್. ಆಭರಣ್ ಆ ಕಾಲದಲ್ಲಿ ಒಂದು ಅದ್ಭುತ ಒಂದು ಬ್ರ್ಯಾಂಡಿಂಗ್, ಅದು ನನಗೆ ತುಂಬ ಆಕರ್ಷಣೆ ಮಾಡ್ತಾ ಇತ್ತು. ಮತ್ತು ಹೀಗೆ ಮಾತಾಡ್ತಾ ನಮ್ಮ ಮಕ್ಕಳು ಕೂಡ, ಈಗ ಮಗಳು ಅಡ್ವರ್ಟೈಸಿಂಗಲ್ಲಿ MBA ಮಾಡಿದ್ದಾಳೆ, ಅಳಿಯ ಕೂಡ BE ಮಾಡಿ MITಯಲ್ಲಿ, ಆಮೇಲೆ ಅಮಿಟಿಯಲ್ಲಿ MBA ಮಾಡಿದ್ದಾನೆ. ಸೊ ನಾವೆಲ್ಲ ಈ ಫ್ಯಾಮಿಲಿಯೇ ಇಡೀ ಅಡ್ವರ್ಟೈಸಿಂಗಿಗೆ ಈಗ ಈ ಜಾಹೀರಾತು ಕ್ಷೇತ್ರಕ್ಕೆ ನಾವು ನಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದೇವೆ ಒಂದು ರೀತಿ, ಖುಷಿಯಿಂದ, ಪ್ರೊಫೆಷನಲ್ಲಿ. ಸೊ ಅದೆಲ್ಲ ಮಾತುಕತೆ ಆಗುವ ಅವರು ಹೇಳಿದರು, ನಮ್ಮ ಅಡ್ವರ್ಟೈಸಿಂಗನ್ನು ನೀವೇ ಯಾಕೆ ಮಾಡಬಾರದು ಅಂತ. ಅಲ್ಲಿಂದ ಶುರು ಆಯಿತು. ಅದರಲ್ಲೇ ಹುಟ್ಟಿ ಬೆಳೆದ ಈ ಕೈಗೂಸು ಆಭರನ್, ಅದು ಹೇಗೆ ಹುಟ್ಟಿತ್ತು ಅವಳಿಂದಲೇ ಕೇಳೋಣ. ನನ್ನ ಮಾತೃಭಾಷೆ ಕೊಂಕಣಿ, ಬಟ್ ನನ್ನ ಕನ್ನಡ ಸ್ವಲ್ಪ ವೀಕ್ ಇದೆ, ಸೊ ನಾನು ಇಂಗ್ಲೀಷಲ್ಲಿ ಹೇಳ್ತೇನೆ. So this idea came to me from the womb that I came from. My mom was a champion runner at MJC Manipal, and that's where I think she passed on the baton to me, and that's where I got the idea. ಈ ಐಡಿಯಾ ಹುಟ್ಟಿದ್ದು ಅವಳು ಎಲ್ಲಿಂದ ಹುಟ್ಟಿದ್ದು, ಅಲ್ಲಿಂದಲೇ ಹುಟ್ಟಿದ್ದು ಅಂತ. ಅದೇ ಗರ್ಭಾಶಯಲ್ಲಿ ಹುಟ್ಟಿದ್ದು ಈ ಐಡಿಯಾ ಕೂಡ. ಅವಳು ಹುಟ್ಟಿದ್ದು ಅವಳ ತಾಯಿಯ ಗರ್ಭಾಶಯದಲ್ಲಿ, ಈ ಐಡಿಯಾ ಹುಟ್ಟಿದ್ದು ಕೂಡ ಅಲ್ಲೇ. ಯಾಕಂದರೆ ಅವಳ ತಾಯಿ ಕೂಡ ರನ್ನರ್ ಆಗಿದ್ದರು. ತಾಯಿ ಶಾಲೆಯಲ್ಲಿರುವಾಗ ಎಲ್ಲದರಲ್ಲಿಯೂ ಮೆಡಲ್ ಗಳಿಸ್ತಿದ್ಲು. ಅವಳಿಗೆ ಶಾಲೆಯಲ್ಲಿ PT ಉಷಾ ಅಂತ ಕರಿತಿದ್ರು. ಆದ್ದರಿಂದ ಈ ಐಡಿಯಾ ನೋಡಿ ಎಷ್ಟೋ ವರ್ಷ ನಂತರ ಮಗಳಲ್ಲಿ ಆ ಐಡಿಯಾ ಬಂದಿದೆ. ಕ್ರೆಡಿಟ್ ಸಿಗಬೇಕು ಆ ಹೊಕ್ಕುಳ ಬಳ್ಳಿಗೆ. So my dad, on the other hand, is not a runner at all, but he's very notorious with his wordplay. So the whole of the Abharan came from there. So basically it was genetically born. And it was already in their name. It just took me a run to figure it out. And I think most importantly, have you heard the quote, run the extra mile, that's where the milestone is? That is Sandhyamai for you. In fact, the whole of Kamath family, right? They not only have eyes for gold, diamond, gems, stones and all of that. I think they have an eye for their milestone for all their customers. So I think, yeah, that's where we are at now. ಅವಳ ತಾಯಿ ಅಂತರ್ಮುಖಿ, ತುಂಬ ಸಂಕೋಚ ಸ್ವಭಾವದವಳು. ಅವಳ ಕಾಲುಗಳು ಮಾತ್ರ ತದ್ವಿರುದ್ಧ. ಕಾಲುಗಳು ವಾಚಾಳಿ, ಕಾಲುಗಳು ಮಾತಾಡ್ತಾ ಇರ್ತವೆ ಆ ಥರ. ಆದರೆ ಇವಳ ತಾಯಿಯ ಗಂಡ ಅವ ಬರೇ ವಾಚಾಳಿ, ಅವನ ಕಾಲು ನಡೆಯುವುದಿಲ್ಲ, ಅವನ ಓಟದಲ್ಲೆಲ್ಲ ಇಲ್ಲ. ಅವನ ಓಟ ಏನಿದ್ರೂ ಶಬ್ದಗಳೊಟ್ಟಿಗೆ. ತಂದೆಯ ಒಂದು ಆ ಶಬ್ದದೊಂದಿಗೆ ಆಡುವ ಚಟ ಅಥವಾ ತಾಯಿಯ ಆ ಕಾಲುಗಳ ವಾಚಾಳಿತನ, ಅದು ಎರಡು ಒಟ್ಟಾಗಿ ಈ ಒಂದು ಬ್ರ್ಯಾಂಡ್ ನೇಮ್ ಹುಟ್ಟಿಕೊಂಡಿದೆ ಅಂತ ಅವಳು ಹೇಳೋದು. ನನ್ನ ಅಡ್ವರ್ಟೈಸಿಂಗ್ನ ಅನುಭವದ ಪ್ರಕಾರ ಈ ಬ್ರ್ಯಾಂಡ್ ನೇಮ್ಗಳಲ್ಲೇ ಆ ಐಡಿಯಾಗಳಿರ್ತವೆ. ಹೇಗೆ ತಾಯಿಯ ಹೊಟ್ಟೆಯಲ್ಲಿ ಆ ಮಗು ಇರ್ತದೆ, ಅಲ್ಲಿಂದಲೇ ಬರ್ತದೆ. ಅದು ಮಗು ಹೊರಗಿನಿಂದ ಬರೋದಲ್ಲ, ತಾಯಿಯ ಹೊಟ್ಟೆಯಿಂದಲೇ ಬರ್ತದೆ.
ಅದೇ ರೀತಿ ಈ ಐಡಿಯಾಗಳು ಆ ಗರ್ಭಾಶಯದಿಂದಲೇ ಬರ್ತದೆ. ಗರ್ಭಾಶಯವೇ ಆ ಆಭರಣ್ ಹೆಸರು, ಬ್ರ್ಯಾಂಡ್ ನೇಮ್. ಆಭರಣ್ನಲ್ಲಿ ಆ ಹೇಳುವ ಉಚ್ಚಾರದಲ್ಲೇ ಬಂತದ್ದು. ಆಭರಣ್ ಹೇಳ್ತಾರೆ ಕೆಲವು ಸಲ, ಆಗ ರನ್ ನಲ್ಲಿ RUN ಬಂತು, ಅಲ್ಲಿಂದಲೇ ಬಂದದ್ದು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಂಡತಿ ಥರ ನನಗೆ ಸಹ ಕನ್ನಡದಲ್ಲಿ ಅಷ್ಟು ಸ್ಪಷ್ಟವಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ, ಆದರೆ ನಾನು ಪ್ರಯತ್ನ ಮಾಡ್ತಾ ಇರ್ತೇನೆ. ಬಟ್ ಫಾರ್ ದ ಪರ್ಪಸ್ ಆಫ್ ಟುಡೇಸ್ ಡಿಸ್ಕಷನ್ ಐ ವಿಲ್ ಚೂಸ್ ಟು ಸ್ಪೀಕ್ ಇನ್ ಇಂಗ್ಲಿಷ್. So like Panchami mentioned about how Abharan came into existence as a run, the next step for us was to identify a motto with it. So when we talk about women empowerment, everybody has spoken about empowerment for I think the last 2 decades, but we are now at a stage where empowerment doesn't mean a man allowing a woman to do something. It means the man is walking with her. ಅದು ಹೇಳ್ತಾರಲ್ಲ, ನಾವು ಜೊತೆಗೆ ಮಾಡುವ ಅಂತ, ಆ ಥರದ್ದು ಕಾನ್ಸೆಪ್ಟ್ ನಾವು ಇದಕ್ಕೆ ಮೋಟೋ ಥರ ನಾವು ತಂದಿದ್ದೀವಿ. ಆರ್ ಫೋಕಸ್ ವಾಸ್ ಟು ಮೇಕ್ ಶೋರ್ ದಟ್ ಮೆನ್ ಆ್ಯಂಡ್ ವಿಮೆನ್ ಅಲೈಕ್ ವಾಕ್ ಟುಗೆದರ್, ರನ್ ಟುಗೆದರ್, ಆ್ಯಂಡ್ ವಾಟ್ ಬೆಟರ್ ಡೇ ದನ್ ವಿಮೆನ್ಸ್ ಡೇ ಟು ಪುಟ್ ದಿಸ್ ಇನ್ ಟು ಆ್ಯಕ್ಷನ್. ಅವರು ಹೇಳಿದ ತಾತ್ಪರ್ಯ ಅಷ್ಟೇ, ಮಹಿಳೆಯರಿಗಾಗಿ ಮಹಿಳೆಯರೊಂದಿಗೆ. ಅದರಲ್ಲಿ ಏನೂ ದೊಡ್ಡಸ್ತಿಕೆ ಇಲ್ಲ. ಯಾಕಂದರೆ ನಾವು ಇರೋದೇ ಮಹಿಳೆಯರಿಂದ, ಮತ್ತು ಮಹಿಳೆಯರ ದಿನಾಚರಣೆ ಅಂದರೆ ಏನು? ಪ್ರತಿದಿನವೂ ಮಹಿಳೆಯರ ದಿನಾಚರಣೆ. ಮತ್ತು ವಿನಯ್ ಹೇಳಿದ ನಂಗೆ ಒಂದು ತುಂಬ ಇಷ್ಟ ಆಯಿತು, ಹೆಮ್ಮೆ ಸಹ ಆಯಿತು, ನನ್ನ ಅಳಿಯ ಹೇಳಿದ್ದ ಮಾತು ಅಂತ. ಗಂಡಸಾಗಿ ಅವರು ಹೇಳಿದ್ದು, ನಾವು ಯಾರು ಈ ಮಹಿಳೆಯರಿಗೆ ಅವಕಾಶ ಕೊಡುವವರು? ನಾವು ಯಾವ ಊರ ದಂಡನಾಯಕರು? ಅವರಿಗೆ ಅವಕಾಶ ಕೊಡೋದಲ್ಲ, ಅವರಿಂದಲೇ ನಾವು, ನಮ್ಮಿಂದಲೇ ಅವರು, ನಾವು ಅವರು ಹೇಳಿ ವ್ಯತ್ಯಾಸವೇ ಇಲ್ಲ. ನಾವೆಲ್ಲ ಜೊತೆಗೆ ಹೆಜ್ಜೆಯೊಂದಿಗೆ ಹೆಜ್ಜೆ ಹಾಕ್ಕೊಂಡು ಹೋಗುವವರು. ಆ ಮಾತು ನನಗೆ ತುಂಬ ಇಷ್ಟ ಆಯಿತು. I think working with Abharan, the original Abharan rather, has been a eye-opener for us, for all of us, because they are not just a jewelry brand. They are people who take the community ahead. So our inspiration comes from Mr. Subhash Kamath, Mr. Mahesh Kamath, and Sandhya ma'am has always said that, we need to walk that extra mile to make a real difference. So that became the inspiration to execute this event. So the first step that came into our mind is the goodie bag, which is customary as a part of any run which is conducted in anywhere around the world, where participants get something to use for the race day. So ಇಲ್ಲಿ ಒಂದು ನಾನು ಇಂಟರಪ್ಟ್ ಮಾಡಲಿಕ್ಕೆ ಬಯಸ್ತೇನೆ. ಅವರು ಹೇಳಿದ ಮೊದಲನ ಮಾತು ಮತ್ತೆ ನಂಗೆ ಮರ್ತು ಹೋಗ್ಬೋದು ಅಂತ. ಅವ್ರು ಹೇಳಿದ್ರು, ಸಂಧ್ಯಾ ಕಾಮತ್ ಯಾವಾಗಲೂ ಹೇಳ್ತಾರೆ, we have to walk that extra mile because that is where the milestone is. That's what you said, right? Correct. Now, what does it mean? ನಾವು ನಡಿತೇವೆ, ನಾವು ಓಡ್ತೇವೆ, ಮುಗ್ಗರಿಸ್ತೇವೆ, ಬೀಳ್ತೇವೆ, ಏಳ್ತೇವೆ, ಮತ್ತೆ ಎದ್ದೇಳ್ತೇವೆ. ಆದರೆ ನಾವು ಹೆಚ್ಚಾಗಿ ಏನು ಮಾಡ್ತೇವೆ, ಅಲ್ಲೇ ನಿಂತು ಬಿಡ್ತೇವೆ. ನಿಲ್ಬಾರ್ದು, ಮುಂದೆ ಹೋಗ್ತಾನೇ ಇರಬೇಕು. ಯಾಕಂದರೆ ನಾವು ನಡೆಯುವ ಆ ಒಂದು ಎಕ್ಸ್ಟ್ರಾ ಮೈಲ್ ಇದೆಯಲ್ಲ, ಅಲ್ಲೇ ಇರೋದು ಮೈಲುಗಲ್ಲು. ಆ ಮೈಲುಗಲ್ಲನ್ನು ಸಾಧಿಸಬೇಕಾದ್ರೆ, ಆ ಮೈಲುಗಲ್ಲನ್ನು ನಾವು ತಲುಪಬೇಕಾದ್ರೆ ನಾವು ನಿಲ್ಬಾರ್ದು. ಅದು ಯಾವಾಗ ಎಲ್ಲಿ ಸಿಗ್ತದಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಹತಾಶರಾಗಬಾರ್ದು, ಮುನ್ನಡಿಬೇಕು. This created the stepping stone for us to think about the goodie bag in a more environment friendly way. ಈಗ ವರ್ಲ್ಡ್ ಅಲ್ಲಿ ಕಾರ್ಬನ್ ಕ್ರೆಡಿಟ್ಸ್ ಅಂತ ಒಂದು ಕಾನ್ಸೆಪ್ಟ್ ಬರ್ತಾ ಉಂಟು, ವೇರ್ ಆರ್ಗನೈಸೇಷನ್ಸ್ ಆ್ಯಂಡ್ ಕಾರ್ಪೊರೇಟ್ಸ್ ಆಫ್ ಹೈ ಸ್ಕೇಲ್ ಆರ್ ಟ್ರೈಂಗ್ ಟು ಗಿವ್ ಬ್ಯಾಕ್ to the society, not just by mere donations but also accumulating carbon credits. Although this concept is not full-fledged across the country, it was always been on the back of my mind to incorporate this with the brands that I'm helping build further. ಇವರು ಹೇಳಿದಂತೆ ಕಾರ್ಬನ್ ಕ್ರೆಡಿಟ್ಸ್ ಅಂದ್ರೆ ಏನು, ನಾವು ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಅದನ್ನು ಹೇಗೆ ಅಳವಡಿಸಿಕೊಳ್ಳಬಹುದು ಎನ್ನುವುದನ್ನೆಲ್ಲ ಹೇಳಲಿಕ್ಕಿದೆ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.